ಜೈ ಶ್ರೀ ಕೃಷ್ಣ. ಶ್ರೀ ಗುರುಭ್ಯೋ ನಮಃ. ಪರಮ ಪೂಜ್ಯರಾದಂತಹ ಶ್ರೀ 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 ಶಿವಂ ಗುರೂಜಿಯವರಿಗೆ ವಂದಿಸುತ್ತಾ, ನಾನು ಕೃಷ್ಣಕುಮಾರ ಶರ್ಮಾ, ನಿಮ್ಮ ವಿಶ್ವಾಸಿತ ಜ್ಯೋತಿಷ್ಯ ಮಾರ್ಗದರ್ಶಿ. ಈ ದಿನ ವಿಷಯ ಏನು ಅಂತಂದರೆ, ಮದುವೆ ನಿಧಾನ ಆಗ್ತಾ ಇದೆ. ಬಹಳಷ್ಟು ಜನ ಹುಡುಗರಿಗೆ ಈಗ ಮದುವೆ ನಿಧಾನ ಆಗ್ತಾ ಇದೆ. ಆ ನಿಧಾನ ಆಗೋಕ್ಕೆ ಕಾರಣಗಳೇನು? ಯಾವ ಯಾವ ಗ್ರಹದ ಸಮಸ್ಯೆಯಿಂದ ನಿಧಾನ ಆಗ್ತಾ ಇದೆ ಅನ್ನೋದನ್ನ ನಾವು ತಿಳ್ಕೊಬೇಕಾಗತ್ತೆ. ಕೆಲವರಿಗೆ ಮದುವೆ ಅವಕಾಶಗಳೇ ಬರ್ತಾ ಇರಲ್ಲ. ಅಂದರೆ ಹುಡುಗಿ ಹುಡುಗನ ಸಂಬಂಧದವರೆಗೂ ಹೋಗೋದೇ ಇಲ್ಲ ಕೆಲವು ಸರ್ತಿ. ಇನ್ನು ಕೆಲವರಿಗೆ ಹುಡುಗನಿಗಾಗಲಿ ಹುಡುಗಿಗಾಗಲಿ ಸರಸ್ವತಿ ಯೋಗ ಅಥವಾ ಮಹಾಸರಸ್ವತಿ ಯೋಗ ಇರುತ್ತೆ. ಅಂದರೆ 2-3 ಡಿಗ್ರಿ ಮಾಡಿಕೊಂಡು ಹೆಚ್ಚು ವಿದ್ಯಾಭ್ಯಾಸವನ್ನು ಗಳಿಸಂತಹ ಒಂದು ಜಾತಕ ಇರುತ್ತೆ. ಅವರು ಹೆಚ್ಚಿನ ವಿದ್ಯಾಭ್ಯಾಸಕ್ಕೋಸ್ಕರ ಮದುವೆ ನಿಧಾನ ಮಾಡ್ಕೊಂಡಿರ್ತಾರೆ. ಕೆಲವರು ವೃತ್ತಿಯಲ್ಲಿ ಪ್ರಮೋಷನ್ ಬರುತ್ತೆ, ವೃತ್ತಿಯಲ್ಲಿ ಸ್ಥಿರತೆ ಬೇಕು, ಇನ್ನೂ ಒಳ್ಳೆಯ ಉದ್ಯೋಗ ಬೇಕು, ಹೆಚ್ಚು ಸಂಪಾದನೆ ಬೇಕು ಅನ್ನೋ ಆಲೋಚನೆಯಲ್ಲಿ ನಿಧಾನ ಮಾಡ್ಕೊಳ್ತಾರೆ. ಯಾರಿಗೆ ಯಾವಾಗ ಈ ಕಂಕಣ ಬಲ ಕೂಡಿ ಬರುತ್ತೆ ಅನ್ನೋದನ್ನ ನಾವು ಜಾತಕದ ಮೂಲಕ ಮೊದಲು ತಿಳ್ಕೊಬೇಕು. ಆ ಸಮಯದಲ್ಲಿ ಪ್ರಯತ್ನ ಮಾಡಿದ್ರೆ ಸುಲಭವಾಗಿ ಮದುವೆ ಆಗುತ್ತೆ. ಅದು ಬಿಟ್ಟು ನನಗೆ ವಿದ್ಯೆ ಇನ್ನೂ ಹೆಚ್ಚು ಬೇಕು, ಹೆಚ್ಚು ಸಂಪಾದನೆ ಬೇಕು, ವೃತ್ತಿಯಲ್ಲಿ ಅಭಿವೃದ್ಧಿ ಬೇಕು ಅಂದ್ಕೊಂಡು ಆ ಸಮಯವನ್ನು ದಾಟಿಬಿಟ್ರೆ ಮತ್ತೆ ಆ ಗ್ರಹ ಸಂಯೋಗಗಳು ಬಂದು ಮದುವೆ ಆಗೋದಕ್ಕೆ ನಿಧಾನ ಆಗುತ್ತೆ. ಆದ್ದರಿಂದ ನೀವೇನು ಮಾಡಬೇಕು, ನುರಿತ ಜ್ಯೋತಿಷ್ಯರನ್ನು ನಿಮ್ಮ ಜಾತಕವನ್ನು ತೋರಿಸಿ ವಿಶ್ಲೇಷಣೆ ಮಾಡಿಸ್ಕೊಂಡು ನಿಮ್ಮ ಕಂಕಣ ಬಲ ಯಾವಾಗ ಅಂತ ತಿಳ್ಕೊಂಡು ಅದರ ಪ್ರಕಾರ ಪ್ರಯತ್ನ ಮಾಡಿ ಆದಷ್ಟು ಬೇಗ ಶುಭ ಸಮಾಚಾರವನ್ನು ತಿಳಿಸಿ. ಜೈ ಶ್ರೀ ಕೃಷ್ಣ.